ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿ ಏನಂದರೆ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಸೊಪ್ಪು ಅಂತ ಹೇಳಿಬಿಟ್ಟು, ಇದು ನಾವು ಬೆಂಗಳೂರಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಊರಿಂದ ತಂದು ಆ ಬೇರುಗಳು ಹಾಕಿದರೆ ಸಾಕು, ಪಾಟಲ್ಲಿ ಮಣ್ಣಿದ್ದರೆ ಹಾಗೆ ಹುಟ್ಕೊಳ್ಳುತ್ತೆ. ಅದರಿಂದ ನಾನು ಊರಿಂದ ತೊಗೊಬಂದಿದ್ದೆ. ಅದು ಒಂದು 2-3 ತಿಂಗಳು ಕೊಯ್ದಿರಲಿಲ್ಲ. ಇವಾಗ ಇಷ್ಟೊಂದು ಎಲೆ ಕೊಯ್ದು ಕೂಡ ಅಲ್ಲಿ ಇವಾಗ ಪಾಟ್ ಏನು ತೋರಿಸಿದೆ ಅದರಲ್ಲೂ ಕೂಡ ಇದೆ. ಇದರಲ್ಲಿ ನಾವು ಚಟ್ನಿನ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ, ಅದನ್ನು ಮಾಡಬಹುದು. ಇವತ್ತಿನ ರೆಸಿಪಿ ಬಂದು ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಯ ಚಟ್ನಿ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಲ್ಲದೆ ಒಂದೆಲಗ ಸೊಪ್ಪಿನಲ್ಲಿ ತುಂಬ ಒಳ್ಳೆಯ ಆಯುರ್ವೇದಿಕ್ ಕೂಡ ಹೌದು. ಇದು ತಲೆಗೆ ಹಚ್ಚೋದ್ರಿಂದ ಹಿಡಿದು ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮಧುಮೇಹಕ್ಕೆ ಎಲ್ಲದಕ್ಕೂ ಬೆಸ್ಟು ಅಂತ ಹೇಳ್ತಾರೆ. ಬಟ್ ಮಕ್ಕಳಿಗೂ ಕೂಡ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಖಾಲಿ ಹೊಟ್ಟೆನಲ್ಲಿ ಒಂದು ಎಲೆ ಮತ್ತು ಒಂದು ಸ್ವಲ್ಪ ಹನಿ ಅಥವಾ ಜೇನುತುಪ್ಪ ಅಂತಾರಲ್ಲ, ಅದನ್ನು ಹಾಕ್ಕೊಂಡು ತಿನ್ನಿಸೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ನಾನು ನಮ್ಮ ಮನೇಲೇ ಬೆಳೆದಿರೋದ್ರಿಂದ ಇವತ್ತು ಚಟ್ನಿ ಹೇಗೆ ಮಾಡೋದು. ಊರಲ್ಲೆಲ್ಲ ತೋಟದಲ್ಲಿ ಎಲ್ಲ ಕಡೆ ಇರುತ್ತೆ. ಹಳ್ಳಿ ಕಡೆಗಳಲ್ಲಿ ನೀರು ತೋಟದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಆ ಪ್ಲೇಸಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಬಟ್ ಸಿಟಿನಲ್ಲಿ ಸಿಗೋದು ಕಷ್ಟ. ಸೊಪ್ಪಿನ ಅಂಗಡಿಗಳು, ಸೊಪ್ಪು ಮಾರ್ತಾರಲ್ಲ ಆ ಅಂಗಡಿಗಳಲ್ಲಿ ಗೂಡ್ಸ್ ವ್ಯಾನ್ಗಳಲ್ಲಿ ಊರ ಕಡೆಯಿಂದ ಸೊಪ್ಪು ತಂದು ಬೆಂಗಳೂರಲ್ಲಿ ಮಾರ್ತಾರಲ್ಲ ಅವ್ರ ಹತ್ರ ಎಲ್ಲ ಇರುತ್ತೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದೀನಿ ಅವ್ರ ಹತ್ರ ಎಲ್ಲ ತೊಗೊಂಡು ಈ ಚಟ್ನಿಯನ್ನು ಮಾಡಿದ್ದೀನಿ. ಇವಾಗ ಬಂದು ನಮ್ಮ ಮನೇಲೇ ನಾನು ಪಾಟಲ್ಲಿ ಹಾಕಿರೋದ್ರಿಂದ ಇವತ್ತು ಸಿಕ್ಕಿದೆ. ಇದಕ್ಕೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸೊಪ್ಪನ್ನು ತೊಳೆದುಕೊಂಡು ಫಸ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಕಹಿ ಕಹಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಉಂಡೆ ಅದು ಸೊಪ್ಪು ಎಷ್ಟಿದೆ ಅದನ್ನು ನೋಡಿ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಅದಾದ ನಂತರ ಹಸಿಮೆಣಸು ತಿನ್ನೋರು ಹಸಿಮೆಣಸು ಹಾಕ್ಕೋಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಜೀರಿಗೆ ಮೆಣಸು ಯೂಸ್ ಮಾಡೋದ್ರಿಂದ ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ತೊಳೆದಿಟ್ಟಿರುವಂಥ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒಂಥರ ಸ್ಮೆಲ್ ಒಂಥರ ಚೇಂಜ್ ಬರುತ್ತೆ. ಆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸೈಡ್ ಇರುವಂಥ ತೆಂಗಿನಕಾಯಿ, 1 ಕಪ್ ತೆಂಗಿನಕಾಯಿ, ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಈ ಚಟ್ನಿನ ಮಾಡಬಹುದು. ತುಂಬ ಟೇಸ್ಟಾಗಿರುತ್ತೆ. ರೊಟ್ಟಿ ಜೊತೆ, ಇಡ್ಲಿ ಜೊತೆ, ಚಪಾತಿ, ಏನೇ ದೋಸೆ ಎಲ್ಲದ್ರ ಜೊತೆಗೂ ತಿನ್ಬೋದು. ಇವಾಗ ಕೆಲವರು ಮನೇಲಿ ಗಂಜಿ ಮಾಡ್ಕೊತಾರೆ, ಆ ಗಂಜಿ ಜೊತೆನೂ ಕೂಡ ಇದನ್ನು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಅವಾಗವಾಗ ಮಾಡೋದ್ರಿಂದ ಈ ಚಟ್ನಿನ ಮಕ್ಕಳಿಗೆ ನೆನಪಿನ ಶಕ್ತಿ, ಯಾರ ಮನೇಲಿ ಮಕ್ಕಳಿಗೆ ಸ್ವಲ್ಪ ಅಂದರೆ ಓದಿರೋದು ನೆನಪಿರೋದಿಲ್ಲ ಆ ಥರ ಎಲ್ಲ ಇರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಈ ಥರ ಸ್ವಲ್ಪ ಅವರಿಗೆ ಕೊಟ್ಟಾಗ ಏನಾಗುತ್ತೆ, ತುಂಬ ಬೆನಿಫಿಟ್ ಇದರಿಂದ ಇದೆ. ಮನೇಲಿ ಕೂಡ ಈಗ ಗಿಡಗಳನ್ನು ತಂದು ಬೇರಿದ್ದಾಗ ತಂದು ಹಾಕ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಅವಾಗವಾಗ ಕೊಯ್ದು ಒಂದೊಂದು ಎಲೆನ ಮಕ್ಕಳಿಗೆ ಕೊಡಬಹುದು. ಅವರಿಗೂ ಕೂಡ ನೆನಪಿನ ಶಕ್ತಿ, ಹಸಿ ಎಲೆ ಹಾಗೆ ತಿನ್ನೋದ್ರಿಂದ ತುಂಬ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನು ಚಟ್ನಿನ ಮಿಕ್ಸಿಗೆ ಹಾಕಿ ರುಬ್ಬಿದ ನಂತರ ಅದನ್ನು ಬೇಕಂದರೆ ನಾವು ಒಗ್ಗರಣೆನ ಹಾಕ್ಕೋಬೋದು. ಕರಿಬೇವು, ಒಣಮೆಣಸು, ಉದ್ದಿನಬೇಳೆ, ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟು ಒಗ್ಗರಣೆ ಕೂಡ ಹಾಕ್ಬೋದು. ಅಂದರೆ ನಾವಿವಾಗ ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸುವಾಗ ಅದನ್ನು ಒಗ್ಗರಣೆ ಹಾಕಿದ್ರೆ ಅದು ಹಳಸೋಗಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಹಾಗೆ ನಾವು ತಿನ್ನೋದು ಮನೇಲೇ ಮಾಡ್ಕೊಂಡು ಆ ಕೂಡಲೇ ತಿನ್ನೋದಾದರೆ ತಕ್ಷಣಕ್ಕೆ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಫ್ರೆಶ್ ಆಗಿರುತ್ತೆ. ಚಟ್ನಿ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಎಲ್ಲರೂ ಸಿಕ್ಕರೆ ಬಿಡಬೇಡಿ. ಆವಾಗವಾಗ ತಿಂಗಳಿಗೊಂದ್ಸರಿ 15 ದಿನಕ್ಕೊಂದ್ಸರಿ ಇದನ್ನು ಮಾಡಿ. ಇದನ್ನು ತಿನ್ನೋದ್ರಿಂದ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಇವಾಗ ಮನೇಲಿ ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಮಕ್ಕಳದು ಒಂದೊಂದು ಸರಿ ಟೆನ್ಷನ್ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಇದನ್ನು ಸ್ವಲ್ಪ ಆವಾಗವಾಗ ತಿನ್ನೋದ್ರಿಂದ ತುಂಬ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.